ನ್ಯಾಯ ಬೇಕು. ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ತಿರೋ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಎಲ್ಲ ಪೂಜಾರ್ವಾಳ ಸಮಾಜ, ಕಬಲಿಗರ ಸಮಾಜ ಎಲ್ಲ ಕಮ್ಯುನಿಟಿಯವ್ರು ಕಲಿತು ನಾವು ಒಂದು ಬೇಡಿಕೆ ಇರುವ ನಮಗೇನು ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷ ಆಗಬೇಕಾದಿತ್ತು. ಅವ್ವಣ್ಣ ಮ್ಯಾಕ್ಯಾರವ್ರಿಗೆ ತಪ್ಪಬೇಕು. ಅದಕ್ಕೋಸ್ಕರ ಸಾಹೇಬ್ರು ಏನಂದಿದ್ರು, ಒಂದು ಕಾಲಕ್ಕೆ ಹೋದ ವರ್ಷ ಅವ್ವಣ್ಣವ್ರಿಗೆ ಮುಂದಿನ ಸಾರಿ ಚಾನ್ಸ್ ಕೊಡ್ತೀವಪ್ಪ, ಇದೊಂದು ಸಾರಿ ಹೋಗ್ಯಾರ ಮಿಸ್ ಆಗ್ಯಾರ, ಮುಂದೆ ಒಂದು ಹೇಳಕ್ಕೆ ಅವ್ರಿಗೆ ಸಿಗಲಿಲ್ಲ ಅಂದ್ರೆ ನಾನು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ತಂದಿದ್ರು. ನಿಮ್ಮ ಕೂಲಿ ಸಮಾಜ ಹಿಂದುಳಿದವರ ನಿಮ್ಮ ಹೋಗ್ಲಿಂದ ನಾನು ಗೆದ್ದಿದ್ದು ನೆಕ್ಸ್ಟ್ ಟೈಮ್ ಜರ್ ಕಟ್ಟ ಅಲ್ಲಿ ನಾ ಏನಾದರೂ ಇದು ಮಾಡ್ತೀನಪ್ಪ 19 ಹಾಂ ಸರ್ ಇಲ್ರಿ ಇದು ಪ್ರತಿ ಸಲ ಸರ್ ಅಂದರೆ ಹಿಂದುಳಿದ ವರ್ಗದವ್ರು ಖಾಲಿ BJPಗೆ ಓಡಬೇಕು ಅಂದರೆ ಖಾಲಿ ಓಟ್ಗೋಸ್ಕರ ಹಿಂದುಳಿದ ವರ್ಗದವ್ರು ಬೇಕು ಮತ್ತು ಸ್ಥಾನಮಾನಗೋಸ್ಕರ ಬೇಡ ಅಂತಂದ್ರೆ ಹ್ಯಾಂಗೆ ಹೇಳ್ತಾರೆ ಸರ್. ಇತಿಹಾಸ ತೆಗೆದು ಅಧ್ಯಕ್ಷರು ಬರಲಿ ಸರ್, ಮೇನ್ ನಾವು ನಿಮಗೆ ಸರ್, ಯಾಕಂದ್ರೆ ನೀವು ಹಿಂದುಳಿದ ವರ್ಗದ ನೀವು ಕಷ್ಟ ಸುಖ ಭಾಗಿಯಾಗೋರು ನೀವೇ ಸರ್. ನಮಗೆ ಈಗ ನಮ್ಮದೇ ಸಮುದಾಯಕ್ಕೆ ಅನ್ಯಾಯ ಆಗೋದು. ಈಗ ಪ್ರತಿಯೊಬ್ಬರು ಬಂದಿದ್ದೇವೆ ಸರ್ ಎಲ್ಲ ಸಮುದಾಯದವ್ರು ಸುಮಾರು 100 ಮಂದಿ ಬಂದಿದ್ದೇವೆ ಸರ್. ನಾವು ಇಲ್ಲಿ ನೀವು ಇದ್ರಂತ ಬಂದಿದ್ದೇವೆ, ನೀವು ಬೆಂಗಳೂರು ಹೋಗಿದ್ದು ನಮ್ಗೆ ಗೊತ್ತಾಗಲಿಲ್ಲ ಸರ್. ಇಲ್ಲ ಸರ್ ಘೋಷಣೆ ಅಲ್ಲ ಸರ್, ನೀವು ಹೇಳ್ಬೇಕಲ್ಲ ಪ್ರಭಾವ ನಾಯಕ ಅದಾವ, ವೋಟರ್ಸ್ ಅದ, ಮತದಾರರ ಪ್ರತಿ ತಾಲೂಕಿನಲ್ಲಿ 50,000ಕ್ಕಿಂತ ಹೆಚ್ಚು ಮತದಾರರ ಕೋಲಿ ಸಮಾಜದವರು, ಇವ್ರು ಹಿಂದುಳಿದ ವರ್ಗದವರು ತಾವು ಹೇಳ್ಬೇಕಲ್ಲ ಸರ್. ತಾವು ಹೇಳೋ ದೊಡ್ಡ ಹೋರಾಟಗಾರನ ಅವ್ವಣ್ಣ ಮ್ಯಾಕರಿ 25 ವರ್ಷ ಆಯಿತು ಸಮಾಜಗೋಸ್ಕರ ಸತತವಾಗಿ ದುಡ್ತಾ ಇದ್ದಾನ ಅಂತ. ಈ ಪಕ್ಷ ಆ ಪಕ್ಷ ಅಂತ ಎಂದೂ ಹೋಗಿಲ್ಲ ಅವರು ಇನ್ನೊವ್ರ ತಗರಿ ಅವ್ವಣ್ಣ ಮ್ಯಾಕರಿ ಅವರು. ನಿಮ್ಗೆ ಗೊತ್ತಿದ್ದ ವಿಷಯನೇ ಅದರ 20 ದಶಕ ಆಯ್ತು ಸರ್. 10 ದಶಕಗಳಿಂದ ಅವ್ವಣ್ಣ ಮ್ಯಾಕರಿ ಅವರು ಸಮಾಜ ಇದು BJPಗೋಸ್ಕರ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ತಾ ಇದ್ದಾರೆ ಸರ್. ಸರ್ ನಿಮ್ಮ ಮ್ಯಾ ಭಾಳ ಭರೋಸೆ ಅದ ಸರ್. ನಿಮ್ಮ ಅಧ್ಯಕ್ಷರದವ್ರದೇ ಬಂದಿದ್ದೇವ್ರು ಸರ್ ನಾವೆಲ್ಲರೂ ಸೇರಿ. ಹಾಂ ರೀ ನಾ ಪತ್ರಿಕಾ ಮಾಧ್ಯಮದವರಿಗೆ ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಸಮುದಾಯದ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀನಿ ಅಂತಂದು BJP ಪಕ್ಷದವರು ನಮಗೆ ಇವತ್ತು ಅನ್ಯಾಯ ಮಾಡ್ಕೊತ ಬಂದಿದ್ದಾರೆ. ಅನ್ಯಾಯ ಕೂಡ ಆಗಿದೆ ಅವ್ವಣ್ಣ ಮ್ಯಾಕೇರಿ ಅವರಿಗೆ. ಯಾಕಂತಂದ್ರೆ ಸುಮಾರು 10 ದಶಕಗಳಿಂದ ಅವ್ವಣ್ಣ ಮ್ಯಾಕೇರಿ ಅವರು BJP ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ತಾ ಇದ್ದಾರೆ. ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೇಕಂತಂದು ಸುಮಾರು ನಾವು ಲಾಸ್ಟ್ ಬಾರಿ ಕೂಡ ರದ್ದೇವಾಡಿ ಸಾಹೇಬ್ರ ಅವರಿಗೆ ಆಕಾಂಕ್ಷಿ ಕೂಡ ಆಗಿದ್ರು ನಮ್ಮ ಇವ್ರು ಅವ್ವಣ್ಣ ಮ್ಯಾಕೇರಿ ಅವರು. ಅವ್ವಣ್ಣ ಮ್ಯಾಕೇರಿ ಅವರು ಆಕಾಂಕ್ಷಿ ಆದ್ಮೇಲೆ ಅವ್ವಣ್ಣ ಮ್ಯಾಕೇರಿ ಅವರು ಮತ್ತಿಮೂರು ಸಾಹೇಬ್ರವರೇ ಸ್ವಂತ ಅವ್ರೇನ ತಂದಿದ್ರು. ಇಲ್ಲ ಅವ್ರಿಗೆ ಮತ್ತೆ ನೆಕ್ಸ್ಟ್ ಏನಾಯ್ತು, ಇವರಿಗೆ ಸ್ವಂತ ಇದು ಮಾಡಿದ್ರು. ಮತ್ತೆ ರದ್ದೇವಾಡಿ ಸರ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಮತ್ತೆ ಅವರಿಗೆ ಮರು ಸ್ಥಾನ ಕೊಟ್ಟರು. ಮರು ಸ್ಥಾನ ಕೊಟ್ಟರು ಕೂಡ ಈ ಸದ್ಯ ನಾವು ಏನ್ ಮಾಡಿದ್ವಿ, ಲಾಸ್ಟ್ ಟೈಮ್ ನಾವು ಹೋಗಿ ಮತ್ತಿಮೂರು ಸಾಹೇಬ್ರ ಮನೆಗೆ ಹೋದ್ದೆ ಸರ್ ನಮ್ಮ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ, ನಮ್ಮ ಸಮುದಾಯದವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ಲಿಲ್ಲ ಸರ್. ಹೆಂಗ್ ಮಾಡ್ಬೇಕು ಸರ್? ಅವ್ವಣ್ಣ ಮ್ಯಾಕೇರಿ ಅವರು ನಿಷ್ಠಾವಂತ ಸುಮಾರು 20 ವರ್ಷಗಳ ಕಾಲ ಆಯ್ತು BJPಯಲ್ಲಿ ದುಡಿತಾ ಬಂದಿದ್ದಾರೆ. ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಕೊಡಲಾಗ್ಯಾರ ಸರ್. ಯಾಕೆ ಅಂತಂದ್ರೆ ಇಲ್ಲಪ್ಪ ಇದೊಂದ್ ಸಲ ಏನೋ ಆಗಿದೆ, ನೆಕ್ಸ್ಟ್ ಟೈಮ್ ಏನಿಲ್ಲ, ನೆಕ್ಸ್ಟ್ ಬರುವಂತ ಏನ್ ಇದು ಇರ್ತದಲ್ಲ ಆ ಟೈಮ್ನಾಗ ಅವ್ವಣ್ಣ ಮ್ಯಾಕೇರಿ ಅವ್ರೆ ನಾನೇ ಹೇಳ್ತೀನಿ ಅವ್ರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಮಾಡ್ತೀನಿ. ಜರ್ ಕರ್ತ ನಾನು ಜಿಲ್ಲಾ ಅಧ್ಯಕ್ಷನ ಸ್ಥಾನವನ್ನು ನಾನು ಬೇಡಿಕೆ ಇಟ್ಕೊಂಡು ಜರ್ ಕರ್ತ ನಾನು ಮಾಡ್ಲಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೂಡ ಕೊಡ್ತೀನಿ ಅಂತ ಮತ್ತಿಮೂರು ಸಾಹೇಬ್ರು ಹೇಳಿದ್ದಾರೆ. ಅದಕ್ಕೆ ಅಂತ ನಾವು ಇವತ್ತು ಮತ್ತಿಮೂರು ಸಾಹೇಬ್ರ ಮನೆಗೆ ಬಂದಿದ್ದು. ಮತ್ತಿಮೂರು ಸಾಹೇಬ್ರು ಇಲ್ಲಿ ಇಲ್ಲ, ಎಲ್ಲೋ ಬೆಂಗಳೂರು ಹೋಗಿದಾರಂತೆ, ನಾಳೆ ಬಿಟ್ಟು ನಾಡಿನ ಬರ್ತಾ ಇದ್ದಾರೆ ಅಂತಾನೆ. ಯಾಕಂತಂದ್ರೆ ನಮ್ಮ ಸಮಾಜದ ನಿರಂತರವಾಗಿ BJP ಪಕ್ಷ ಇಡೀ ಹಿಂದುಳಿದ ವರ್ಗ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಯಾವುದೇ ಸಮಾಜ ಆಗ್ಲಿ, ಇವತ್ತು ಅಲ್ಪಸಂಖ್ಯಾತ ಆಗ್ಲಿ, ಇವತ್ತು ಹಾಲು ಮತ ಸಮಾಜ ಆಗ್ಲಿ, ಇವತ್ತು ದಲಿತ ಸಮಾಜ ಆಗ್ಲಿ, ಇವತ್ತು ಕೋಲಿ ಸಮಾಜ ಆಗ್ಲಿ, ಇವತ್ತು ತಳವಾರ ಸಮಾಜ ಆಗ್ಲಿ, ಇವತ್ತು ವಾಲ್ಮೀಕಿ ಸಮುದಾಯ ಆಗ್ಲಿ, ಇವತ್ತು ಯಾವುದೇ ಸಮಾಜಕ್ಕೆ BJP ಸ್ಥಾನಮಾನ ಏನು ಕೊಟ್ಟಿಲ್ಲ. ಇದು ಇತಿಹಾಸ ಇದೆ. BJP ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಕೂಡ ಲಿಂಗಾಯತ ಸಮುದಾಯದವರು ಆಗ್ತಾರೆ, ಮತ್ತೆ ನಗರ ಅಧ್ಯಕ್ಷ ಕೂಡ ಲಿಂಗಾಯತ ಸಮುದಾಯದವರೇ ಆಗ್ತಾ ಬಂದಿದ್ದಾರೆ. ಹಿಂದುಳಿದ ವರ್ಗದವರು ಖಾಲಿ BJP ಏನ್ ಮಾಡ್ತದೆ, वोट बैंक खाली वोट हाका दो दबाना आना, ऐसा ही हमारा काम हो गया। अभी ऐसा काम थोड़ी चलता हमारा, हमको भी कुछ स्थान मान वगैरह कुछ तो देना चाहिए ना। लोग नहीं दे रहे, लोग स्थान मान क्यों नहीं देना चाहिए? ನಮ್ಮ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಯಾರಿಗರಿ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ, ಏನೇ ಆದ್ರೆ ಫಸ್ಟ್ ಮೊಟ್ಟ ಮೊದಲು ಬಾರಿ ಬಂದು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದಿದ್ರೆ ಅವ್ವಣ್ಣ ಮ್ಯಾಕೇರಿ. ಯಾಕಂತಂದ್ರೆ ನಮ್ಮ ಸಮುದಾಯ ಸುಮಾರು 50,000ಕ್ಕಿಂತ ಒಂದು
ತಾಲೂಕಿನಲ್ಲಿ 50,000ಕ್ಕಿಂತ ಹೆಚ್ಚು ನಾವು ಮತದಾರಿದ್ದೇವೆ. ನಾವು ಕೋಲಿ ಸಮಾಜ. ಇವತ್ತು ಕೋಲಿ ಸಮಾಜದವ್ರು ಅಷ್ಟೇ ಅಲ್ಲ, ಇವತ್ತು ಕೋಲಿ ಸಮಾಜ ಅಷ್ಟೇ ಅಲ್ಲ, ಪ್ರತಿ ಸಮುದಾಯದವ್ರು ನಮ್ಮ ಒಟ್ಟಿಗೆ ಬಂದಿದ್ದಾರೆ. ಇವತ್ತು ಹಾಲು ಮತ ಸಮಾಜ ಬಂದಿದ್ದಾರೆ, ದಲಿತ ಸಮಾಜ ಬಂದಿದ್ದಾರೆ, ತಳವಾರ ಸಮಾಜದವ್ರು ಬಂದಿದ್ದಾರೆ, ಮತ್ತೆ ವಾಲ್ಮೀಕಿ ಸಮುದಾಯದವರು, ಎಲ್ಲಾ ಸಮುದಾಯರು ಕೂಡಿ ಇವತ್ತು ಮತ್ತಿಮುಳು ಸಾಹೇಬ್ರ ಮನೆಗೆ ಬಂದಿದ್ದೇವೆ ನಾವು. ಸಾಹೇಬ್ರು ಇದಾರ ಅಂತ ಕೇಳಕ್ ಬಂದಿದ್ದೇವೆ, ಅವ್ರು ಇಲ್ಲ ಅಂತ ಹೇಳಿದ್ರು. ಯಾಕಂತಂದ್ರೆ ಇವತ್ತು ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರಿಗೆ ಇವತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಸರ್ ಮರಳಿ. ಜನರಿಗೆ ವಿಷಯ ಏನಪ್ಪಾ ಅಂದ್ರ ಇವತ್ತ ನಮ್ಮ ಬಿಜೆಪಿ ಇಂದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಅವ್ವಣ್ಣ ಮೇಕೇರಿ ಅವರು ಆಕಾಂಕ್ಷಿ ಇದ್ರು. ಅದರ ಕಾಲಾಗಾಗಿ ನಾವು ಪ್ರತಿ MLA ಮಾಜಿ MLA ಅವರ ಮನೆಯನ್ನು ಮುತ್ತಿ ಹಾಕಬೇಕು. ಯಾಕಪ್ಪ ಅಂದ್ರ ಇನ್ ಮುಂದ ಈ ಸಲ ಕುಳ್ಳಿ ಅಂತ ಚೇಂಜ್ ಮಾಡಿಲ್ಲ ಅಂದ್ರೆ ಮಾಜಿ ಹಾಲಿ ಎಲ್ಲಾ ಯಾರ ಬಿಜೆಪಿ ಒಳಗ ಈ ಸದ ವಿನಾಯಕ ಕೋರ್ ಕಮಿಟಿ ಅಂತೇಳಿ ಅದು ಆಗಿಲ್ಲ. ಅದು ಅದ ಕಾಲಾಗಾಗಿ ಇವತ್ತ ಎಷ್ಟ ಮಂದಿ ಅಂದ್ರ ಇದು ಅಫಜಲ್ಪುರ ತಾಲೂಕಿನಲ್ಲಿ ಇರುವಂತವ್ರೆ ಆಕಾಂಕ್ಷಿಗಳು ಇದ್ರು. ಅವ್ರದ್ದು ಹೆಸರಿತ್ತು. ಒಂದ್ಸಲ ಇಲ್ಲ, ಇದು 3ನೇ ಬಾರಿ ಏನಪ್ಪಾ ಅಂದ್ರ ಅವ್ವಣ್ಣ ಮೇಕೆಯವ್ರ ಹೆಸರು ಇಡತಾರ. ಹೆಂಗ್ ಮಾಡತಾರಪ್ಪ ಅಂದ್ರ ಸುಮ್ಮ ತುಪ್ಪ ತಂದು ಮುಗಿ ಹೊರಸಂಗ್ ಮಾಡ್ಲಾಗತ್ತಾರ ಹೆಸರು ಇಡೋದು. ಮತ್ತೆ ಯಾಕಪ್ಪ ಈ ಪರಿಸ್ಥಿತಿ ಏನಂದ್ರ ಇದೊಂದು ಬಿಜೆಪಿ ಒಂದು ಸಿದ್ಧಾಂತ ಅದೋ ಇಲ್ಲೋ ಗೊತ್ತಿಲ್ಲ. ಏನಪ್ಪಾ ಅಂದ್ರ ಈ ಸದ ಓಟ್ ಬಂದಾಗ ಇಷ್ಟೇ ಹಿಂದುಳಿದ ವರ್ಗವು SC ST OBC ಅಂತೇಳಿ ಮಾತಾಡ್ತಾರ. ಇದೇನು ಸ್ಥಾನಮಾನ ಬಂದಾಗ ಹಿಂದುಳಿದವ್ರದ್ದು SC ST ಅವ್ರಿಗೆ ಒಟ್ಟ ಇದನ್ನೇ ಬರಲ್ಲ, ಹೆಸರು ಬರಲ್ಲ ಅವ್ರಿಗೆ. ಅದಕ್ಕೆ ಮೇಲ್ವರ್ಗದವ್ರು ಸೀಮಿತ ಆಗ್ಬಿಟ್ಟದ ಇದು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಏನಾಗಿಲ್ಲ, ಏನಾದ್ರೆ ನೀವು ಏನ ಮೀಟಿಂಗ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ನಾಳೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಗ ಇವ್ರು ನೋಡ್ರ ವಿಜಯೇಂದ್ರ ರಾಜ್ಯ ಅಧ್ಯಕ್ಷರು ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ ನಾನು. ನೀವ್ ಏನಾದ್ರು ಮಾಡಿ ನಮ್ಮ ಅವ್ವಣ್ಣ ಮೇಕೇರಿ ಸರ್ ಅವರಿಗೆ, ಯಾಕೆ ಅವ್ವಣ್ಣ ಮೇಕೇರಿ ಸರ್ ಅವರಿಗೆ ಮಾಡ್ಬೇಕಂತ ನಾವು ನಿಮ್ಗೆ ಮನವಿ ಮಾಡ್ತೀವಪ್ಪ ಅಂದ್ರ, ಬಿಜೆಪಿಯಲ್ಲಿ 20 ವರ್ಷಗಳ ಕಾಲ ಅವ್ರು ಸತತ ಸಂಘಟನೆ ಕಟ್ಟಿ ಪಕ್ಷ ಬೆಳೆಸ್ಯಾರ. ಇವತ್ತು ಹೆಂಗಪ್ಪ ಅಂದ್ರ ಅಫಜಲ್ಪುರ ತಾಲೂಕು ಅಷ್ಟೇ ಅಲ್ಲ, ಗುಲ್ಬರ್ಗ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ತುಂಬಾ ಅವರು ಸಂಘಟನೆ ಸಮಾಜ ಸೇವೆ ಹಾಕೊಂಡು ಅವ್ರ ಸಂಘಟನೆ ವೋಟ್ ಬ್ಯಾಂಕ್ ಮುಖಾಂತರ MLA ಆಗ್ಯಾರ, ಮಂತ್ರಿಗಳು ಆಗ್ಯಾರ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾಳೆಗೆ ಅವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತೊಮ್ಮೆ ಮಾಡ್ಬೇಕಂತ ಅವ್ರಿಗೆ ಮನವಿ ಒನ್ ಟೈಮ್ ಮಾಡ್ಲಿಕ್ಕಂದ್ರೆ ಮುಂದಿನ ದಿನಗಳಲ್ಲಿ ಅವ್ರು ತಕ್ಕ ಪಾಠ ಕಲಿಸ್ತೀನಿ ಅಂತ ನಾನು ಮಾತು ಮುಗಿಸ್ತೀನಿ.